ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ರುಚಿಕರ ಮತ್ತು ಆರೋಗ್ಯಕರವಾಗಿರೋ ಅಂಥ ಬೆಳಗ್ಗೆ ತಿಂಡಿ ಅಥವಾ ಇದನ್ನು ರಾತ್ರಿ ಊಟಕ್ಕೆ ಕೂಡ ಮಾಡ್ಕೊಂಡು ತಿನ್ಬೋದು. ಇದು ನೆನೆಸಿಟ್ಕೊಂಡಿರೋ ಹೆಸರುಬೇಳೆ ಸುಮಾರು 100 ಗ್ರಾಮ್ಸಷ್ಟು. ಹೆಸರುಬೇಳೆ ಬೇಗ ನೆಂದೋಗುತ್ತೆ. 1 ಅವರಿಗೆ ಮುಂಚೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ರುಬ್ಕೊಳ್ಳಿಕ್ಕೆ ಎಕ್ಸ್ಟ್ರಾ ಅಂದರೆ ಹೆಸರುಬೇಳೆನ ನೆನೆ ಹಾಕಲಿಕ್ಕೆ ನೀರನ್ನ ಉಪಯೋಗ ಮಾಡಿರ್ತೀವಲ್ಲ, ಅದನ್ನು ಸಂಪೂರ್ಣವಾಗಿ ತೆಗೆದುಬಿಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟ ಇದ್ದರೆ ಇದರ ಜೊತೆಗೆ ಹಸಿ ಶುಂಠಿ ಮತ್ತು ಜೀರಿಗೆನ ಕೂಡ ಸೇರಿಸ್ಕೋಬೋದು. ನನ್ನ ಮನೆಯಲ್ಲಿ ಹಸಿ ಶುಂಠಿ ಇರಲಿಲ್ಲ, ಅದಕ್ಕೋಸ್ಕರ ನಾನು ಹಾಕ್ಕೊಳ್ಳಿಲ್ಲ. ಹಸಿರು ಮೆಣಸಿನ್ಕಾಯಿ 3ರಿಂದ 4 ಇದನ್ನು ರುಬ್ಕೋಬೇಕು. ತರತರಿಯಾಗಿ ರುಬ್ಕೊಂಡ್ರೂ ಪರವಾಗಿಲ್ಲ, ನುಣ್ಣಗೆ ರುಬ್ಕೊಂಡ್ರೂ ಕೂಡ ಪರವಾಗಿಲ್ಲ. ರುಬ್ಬಿದ್ದಾಗಿದೆ, ಬೇರೆ ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ. ಇದು ಉಪ್ಪಿಟ್ಟು ರವೆ ಸಣ್ಣ ಬಟ್ಲಲ್ಲಿ 1 ಬಟ್ಲಷ್ಟು ಅಥವಾ ಸುಮಾರು 50 ಗ್ರಾಮ್ಸಷ್ಟು. ಉಪ್ಪಿಟ್ಟು ರವೆಗೆ ಬದಲಾಗಿ ಚಿರೋಟಿ ರವೆ, ಅಕ್ಕಿ ತರಿ, ಇಡ್ಲಿ ರವೆ ಯಾವುದನ್ನಾದರೂ ಉಪಯೋಗ ಮಾಡ್ಬೋದು. ಇದು ತೆಂಗಿನ ತುರಿ, ಫ್ರೆಶ್ ಕೊಕೊನಟ್ ತುರಿದಿಟ್ಕೊಂಡಿರೋದು. ಮೀಡಿಯಮ್ ಸೈಜ್ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟನ್ನ ಉಪಯೋಗ ಮಾಡ್ತಾಯಿದ್ದೀನಿ. ತೆಂಗಿನ ತುರಿ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳ್ಳಿ, ಸಕ್ಕ ಟೇಸ್ಟಿಯಾಗಿರುತ್ತೆ. ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಸಬ್ಸಿಗೆ ಸೊಪ್ಪು, ಇದು ಕೂಡ 1 ಬಟ್ಲಷ್ಟು ಅಥವಾ ಸುಮಾರು 1ರಿಂದ 2 ಹಿಡಿಯಷ್ಟು. ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು. ಕ್ಯಾರೆಟ್ ತುರಿ ಸಣ್ಣ ಬಟ್ಲಲ್ಲಿ 1 ಬಟ್ಲಷ್ಟು. 1ರಿಂದ 2 ಚಮಚದಷ್ಟು ನೀರು ಕಲಿಸ್ಕೋಬೇಕು. ಕಲಿಸ್ಕೊಂಡ್ಮೇಲೆ ಸುಮಾರು 5 ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಎಲ್ಲ ಪದಾರ್ಥಗಳು ಚೆನ್ನಾಗಿ ಹೊಂದ್ಕೋಬೇಕು. 5 ನಿಮಿಷ ರೆಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. 5 ನಿಮಿಷ ಆದಮೇಲೆ ಕನ್ಸಿಸ್ಟೆನ್ಸಿ ತೀರಾ ಜಾಸ್ತಿ ಗಟ್ಟಿ ಏನಾಗಿಲ್ಲ, ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿದೆ. ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡ್ರೆ ಒಳ್ಳೆಯದು. ಇದನ್ನು ಬಾಳೆ ಎಲೆ ಒಳಗಡೆ ಇಟ್ಟು ಸ್ಟೀಮ್ ಮಾಡ್ತಾಯಿದ್ದೀನಿ, ಹಬೆಯಲ್ಲಿ ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಬಾಳೆ ಎಲೆಗೆ ಸವರ್ಕೊಂಡ್ರೆ ಒಳ್ಳೆಯದು, ಅಥವಾ ಹಾಕೊಳ್ಳಿಲ್ಲ ಅಂದರೂ ಕೂಡ ಪರವಾಗಿಲ್ಲ. ತೆಳುವಾಗಿ ಮಾಡ್ಕೋಬೇಕು, ಇದನ್ನು ತೆಳುವಾಗಿ ಹರಡ್ಕೋಬೇಕು. ತುಂಬಾ ತೀರಾ ಜಾಸ್ತಿ ದಪ್ಪ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ, ತೆಳುವಾಗಿ ಮಾಡ್ಕೊಳ್ಳಿ. ಚೆನ್ನಾಗಿ ಹರಡ್ಕೊಂಡ್ಮೇಲೆ ನಾನು ಯಾವ ರೀತಿ ಮಡಚ್ತಾ ಇದ್ದೀನಿ ನೋಡಿ, ಅದೇ ರೀತಿಯಾಗಿ ಮಡಚಬೇಕು. ಮಡ್ಚ್ಕೊಂಡ್ಮೇಲೆ ಕುಕ್ಕರ್ ಪ್ಲೇಟಲ್ಲಿ ಇಡ್ತಾಯಿದ್ದೀನಿ. ಇಡ್ಲಿ ಸ್ಟ್ಯಾಂಡಲ್ಲಿ ಕೂಡ ಸ್ಟೀಮ್ ಮಾಡ್ಕೋಬೋದು. ಯಾವ ಕಡೆ ಮಡಚಿಟ್ಕೊಂಡಿರ್ತೀನಲ್ಲ ಆ ಪೋರ್ಷನ್ನು ಕೆಳಗಡೆ ಹೋಗಬೇಕು, ಆ ರೀತಿಯಾಗಿ ಇಡಬೇಕು. ಈ ರೀತಿ ಮಾಡೋದ್ರಿಂದ ಎಲೆ ಬಿಚ್ಕೊಳ್ಳೋದಿಲ್ಲ. ಮಿಕ್ಕಿರೋದಕ್ಕೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ಇದನ್ನು ಕುಕ್ಕರಲ್ಲಿಟ್ಟು ಸ್ಟೀಮ್ ಮಾಡ್ಕೋಬೇಕು ಸುಮಾರು 10ರಿಂದ 15 ನಿಮಿಷ. ಸ್ಟೀಮ್ ಆಗಿದೆ, ಆ ಬೇಯಲ್ಲಿ ಬೇಯಿಸ್ಕೊಂಡಿದ್ದಾಗಿದೆ. ಇದಕ್ಕೆ ಸೈಡ್ ಡಿಶ್ ಅವಶ್ಯಕತೆ ಏನಿಲ್ಲ. ತುಪ್ಪ ಚಟ್ನಿ ಪುಡಿ ಇದ್ದರೆ ಸಾಕಾಗುತ್ತೆ. ಆದರೆ ನಾನು ಪುದೀನ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಪುದೀನ ಚಟ್ನಿಗೆ ಜಾಸ್ತಿ ಏನು ಹಾಕಿಲ್ಲ. ಪುದೀನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಉಪ್ಪು, ಸ್ವಲ್ಪ ಹುಳಿ, ಹಸಿರು ಮೆಣಸಿನ್ಕಾಯಿ, ಇಷ್ಟೇ ಪದಾರ್ಥಗಳನ್ನ ಸೇರಿ ಚಟ್ನಿ ಮಾಡಿರೋದು. ಟ್ರೈ ಮಾಡಿ ನೋಡಿ, ಸಕ್ಕ ಟೇಸ್ಟಿ, ರುಚಿಕರ, ಆರೋಗ್ಯಕರ ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.